ನಮಸ್ಕಾರ. ನನ್ನ ಹೆಸರು ಜಯಂತಿ. ನಾನಿವತ್ತು ಬತ್ತೆ ಸೊಪ್ಪು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ನಾನು ಬೇಳೆನ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀನಿ. ಸೊ ಇದನ್ನು ಎರಡು ಥರ ಮಾಡ್ಬೋದು. ಒಂದು ಬೇಳೆ ಹಾಕಿ ಮಾಡ್ಬೋದು, ಇನ್ನೊಂದು ಕಾಯಿನ ಹಾಕಿ ಮಸಾಲ ಹಾಕಿ ಮಾಡ್ಬೋದು. ಸೊ ನಾನಿವಾಗ ಬೇಳೆ ಹಾಕಿನೇ ಮಾಡ್ತಾಯಿದ್ದೀನಿ. ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಹಾಕಿದ್ರೆ ತುಂಬ ಒಳ್ಳೆಯದು, ಯಾಕಂದರೆ ಬೇಳೆ ಚೆನ್ನಾಗಿ ಬೇಯುತ್ತೆ. 2 ವಿಷಲ್ ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಸಳೆ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೀನಿ ಕಟ್ ಮಾಡಿ. ಅದಾದಮೇಲೆ ನಮ್ಮ ಮನೆಯಲ್ಲಿ ಮಕ್ಕಳು ಮೊಳಕೆ ಕಾಳನ್ನು ನಾನು ಮಿಕ್ಸ್ ಮಾಡಿ ಹಾಕ್ತೀನಿ, ಬಿಕಾಸ್ ಹೆಲ್ತಿಗೆ ತುಂಬ ಒಳ್ಳೆಯದು ಅಂಥೇಳಿ ಮಿಕ್ಸ್ ಮಾಡ್ತೀನಿ. ಇವತ್ತು ಹೆಸರು ಕಾಳು ಮೊಳಕೆ ಕಟ್ಟಿದ್ದು ಹಾಕಿದ್ದೀನಿ. ಆಮೇಲೆ ಹುಳ್ಳಿಕಾಳು ಮೊಳಕೆ ಹಾಕೋಬೋದು, ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ಸೊ ಅದಾದ 2 ಟೊಮೊಟೊ ಹಾಕಿದ್ದೀನಿ. 1 ಕಟ್ಟು ಸೊಪ್ಪಿಗೆ 2 ಟೊಮೊಟೊ ಹಾಕಿದ್ದೀನಿ, 1 ಈರುಳ್ಳಿ, 1 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು. ಸೊ ಇವಾಗ ಮಾಡುವ ವಿಧಾನ ಹೇಗೆ ಅಂತ ತೋರಿಸ್ತೇನೆ. ಸೊ ಈ ಬೇಳೆಗೆ ನಾನು ಈ ಸೊಪ್ಪನ್ನು ಮಿಕ್ಸ್ ಮಾಡ್ತೀನಿ, ಹಾಕ್ತೀನಿ. ಹಾಗೆ ಸ್ವಲ್ಪ ಈರುಳ್ಳಿಯನ್ನು ಹಾಕ್ತೇನೆ, ಮಿಕ್ಕಿದ್ದನ್ನೆಲ್ಲ ಒಗ್ಗರಣೆಗೋಸ್ಕರ ಇಟ್ಕೊಳ್ತೇನೆ. ಇವಾಗ ನಾನು ಹಾಕ್ತಾಯಿದ್ದೇನೆ ಹೆಸರು ಮೊಳಕೆ ಕಟ್ಟಿದ್ದನ್ನು ಹಾಕ್ತಾಯಿದ್ದೇನೆ. ಅದಾದಮೇಲೆ ಹುರುಳಿಕಾಳನ್ನು ಹಾಕ್ಕೊಂಡ್ರೆ ಸಾಕೋದು, ಎಲ್ಲ ಬೆಂದಿರುತ್ತೆ. ಸೊಪ್ಪೇನು ಜಾಸ್ತಿ ಬೇಯೋದು ಬೇಡ, ಬೇಳೆ ಹೇಗೂ ಬೆಂದಿರುತ್ತೆ. ಇವಾಗ ನಾನು ಇದಕ್ಕೆ ಮಸಾಲನ್ನು ಹಾಕ್ತೇನೆ. ನೀವು ಕಾಯಿ ಹಾಕಿ ಮಾಡೋದಾದರೆ ನೀವು ಕಾಯನ್ನು ಎಲ್ಲ ರುಬ್ಕೊಂಡು ನೀವು ಇದ್ರ ಜೊತೆ ಹಾಕ್ಬೋದು. ಆಮೇಲೆ ಒಂದು ಒಗ್ಗರಣೆಯನ್ನು ಮಾಡಬೇಕಾಗಿ ಬರುತ್ತೆ. ಸೊ ನಾನು ಇವಾಗ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕ್ತಾಯಿದ್ದೇನೆ. ನೀರನ್ನು ಹಾಕ್ತೀನಿ. 1 ಸ್ಪೂನಷ್ಟು ಉಪ್ಪು ಹಾಕಬೇಕು. ಇಷ್ಟು ಹಾಕಿದ್ಮೇಲೆ ನೀವು ಇದನ್ನು ಕ್ಲೋಸ್ ಮಾಡಿಬಿಟ್ಟು 1 ವಿಷಲನ್ನು ಕೂಗಿಸ್ಕೋಬೇಕು. ಸೊ ಈಗ ನಾನು ಇದಕ್ಕೆ ಒಂದು ಒಗ್ಗರಣೆಯನ್ನು ಮಾಡ್ಕೊತೀನಿ. ಅದು ಸಾಂಬಾರು ಕುದ್ದ ತಕ್ಷಣವೇ ನಾವು ಒಂದು ಒಗ್ಗರಣೆಯನ್ನು ಮಾಡಿ ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿ ಬರೋ ತನಕ ಬಿಟ್ಟರೆ ಸಾಕು. ಅಷ್ಟು ಮುಗಿಯೋದು ಹೋಗುತ್ತೆ. ಆಯಿಲನ್ನೇ ಯೂಸ್ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ. ಸೊ ಬೆಳ್ಳುಳ್ಳಿ ಹಾಕ್ತಾಯಿದ್ದೇನೆ. ಸ್ವಲ್ಪ ಆನಿಯನನ್ನು ಹಾಕೋಬೇಕು. ಬೆಂದು ಕಂದು ಬಣ್ಣಕ್ಕೆ ಬಂದರೆ ಇವಾಗ ಕರಿಬೇವನ್ನು ಹಾಕ್ತಾ ಇದ್ದೇನೆ, ಕೊತ್ತಂಬರಿ ಸೊಪ್ಪು, ಹುಣಸೆ ರಸವನ್ನು ಹಾಕ್ತಾ ಇದ್ದೇನೆ. ಪಿಂಕ್ ಸಾಲ್ಟನ್ನು ಹಾಕ್ತಾ ಇದ್ದೇವೆ. ನಾವು ಅದೇ ಯೂಸ್ ಮಾಡೋದು, ಅದೇ ಪಿಂಕ್ ಸಾಲ್ಟನ್ನು ಹಾಕ್ತೀವಿ. ಇವಾಗ ವಿಷ ತಣ್ಣಗಾಗಿದೆ. ಸೊ ಒಗ್ಗರಣೆನ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರ್ಸಿದ್ರೆ ಸೊ ಸಾಂಬಾರು ರೆಡಿ ಆಗುತ್ತೆ. ಟೇಸ್ಟ್ ಮಾಡಿ ಹೇಳ್ತೀನಿ. ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿ, ಕಮೆಂಟ್ಸ್ ಬಾಕ್ಸಲ್ಲಿ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ಸೊ ನಿಮಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.